ಹಲೋ ಮಕ್ಕಳೇ, ಮತ್ತು ಇನ್ನೊಂದು ವಿಡಿಯೋಗೆ ಮರಳಿ ಸ್ವಾಗತ. ಈ ಹಿಂದೆ ನೀವು ಕಾಂತೀಯ ಕ್ಷೇತ್ರದ ದಿಕ್ಕುಗಳ ಬಗ್ಗೆ ಕಲಿತಿದ್ದೀರಿ. ಈಗ ಈ ವಿಡಿಯೋದಲ್ಲಿ ಫ್ಲೆಮಿಂಗ್ನ ಎಡಗೈ ಮತ್ತು ಬಲಗೈ ನಿಯಮದ ಕುರಿತು ನಾವು ಕೆಲವು ಮಾಹಿತಿಯನ್ನು ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮೂವಿಂಗ್ ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್. ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಪ್ರಸ್ತುತ ಸಾಗಿಸುವ ವಾಹಕದ ಮೇಲೆ ಬಲವಂತವಾಗಿ ಫ್ಲೆಮಿಂಗ್ ಅವರ ಎಡಗೈ ನಿಯಮ. ಫ್ಲೆಮಿಂಗ್ನ ಬಲಗೈ ನಿಯಮ. ಕೀವರ್ಡ್ಗಳು: ಕಾಂತೀಯ ಕ್ಷೇತ್ರ, ಕಾಂತೀಯ ವಸ್ತುವಿನ ಸುತ್ತಲಿನ ಪ್ರದೇಶ, ಫೋರ್ಸ್, ಪ್ರಸ್ತುತ, ಮೂವಿಂಗ್ ಚಾರ್ಜ್. ಕಂಡಕ್ಟರ್, ವಿದ್ಯುತ್ ಅದರ ಮೂಲಕ ಹರಿಯುವಂತೆ ಮಾಡುವ ವಸ್ತು. ಫ್ಲೆಮಿಂಗ್ ಅವರ ಎಡಗೈ ನಿಯಮ. ಫ್ಲೆಮಿಂಗ್ನ ಬಲಗೈ ನಿಯಮ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಇಂದಿನ ಅಧಿವೇಶನದ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ಚಲಿಸುವ ಚಾರ್ಜ್ನಲ್ಲಿನ ಕಾಂತೀಯ ಬಲದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಚಟುವಟಿಕೆಯನ್ನು ಪರಿಗಣಿಸೋಣ. ಬಾರ್ ಮ್ಯಾಗ್ನೆಟ್ ಅನ್ನು ತೆಗೆದುಕೊಂಡು ಟಿವಿ ಪರದೆಯ ಬಳಿ ತನ್ನಿ. ಪರದೆಯ ಮೇಲಿನ ಚಿತ್ರವು ವಿರೂಪಗೊಂಡಿರುವುದನ್ನು ನೀವು ಗಮನಿಸಬಹುದು. ಚಿತ್ರ ಏಕೆ ವಿರೂಪಗೊಳ್ಳುತ್ತದೆ? ಪರದೆಯ ತಲುಪುವ ಎಲೆಕ್ಟ್ರಾನ್ಗಳ ಚಲನೆಯು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಕ್ಷೇತ್ರದಿಂದ ಪ್ರಭಾವಿತವಾಗಿದೆಯೇ? ಬಾರ್ ಮ್ಯಾಗ್ನೆಟ್ ಅನ್ನು ಪರದೆಯಿಂದ ದೂರ ಸರಿಸಿ. ಈಗ ನೀವು ಸ್ಪಷ್ಟ ಚಿತ್ರಣವನ್ನು ಪಡೆಯುತ್ತೀರಿ. ಎಲೆಕ್ಟ್ರಾನ್ಗಳ ಚಲನೆಯು ಬಾರ್ ಮ್ಯಾಗ್ನೆಟ್ನಿಂದ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರದಿಂದ ಪ್ರಭಾವಿತವಾಗಿದೆ ಎಂದು ಖಚಿತಪಡಿಸಲು ಇದನ್ನು ಪುನರಾವರ್ತಿಸಿ. ಇದು ಕಾಂತಕ್ಷೇತ್ರವು ಚಲಿಸುವ ಚಾರ್ಜ್ಗಳ ಮೇಲೆ ಬಲವನ್ನು ಬೀರುತ್ತದೆ ಎಂಬ ಕಾರಣದಿಂದಾಗಿರಬೇಕು. ಈ ಬಲವನ್ನು ಕಾಂತೀಯ ಶಕ್ತಿ ಎಂದು ಕರೆಯಲಾಗುತ್ತದೆ.
ಕಾಂತಕ್ಷೇತ್ರದಲ್ಲಿ ಚಲಿಸುವ ಚಾರ್ಜ್ನಿಂದ ಅನುಭವಿಸುವ ಬಲವನ್ನು ಲೆಕ್ಕಾಚಾರ ಮಾಡಲು ನಾವು ಕಾಂತಕ್ಷೇತ್ರ ಬಿಗೆ ಲಂಬವಾಗಿರುವ ವಿ ವೇಗದೊಂದಿಗೆ ಚಲಿಸುವ ಚಾರ್ಜ್ ಕ್ಯೂ ಅನ್ನು ಪರಿಗಣಿಸೋಣ. ಚಾರ್ಜ್ ಕ್ಯೂನಲ್ಲಿ ಕಾರ್ಯನಿರ್ವಹಿಸುವ ಕಾಂತೀಯ ಬಲವು F=qvb ಆಗಿದೆ ಮತ್ತು ವಿದ್ಯುತ್ ದಾವೇಶದ ಕಣದ ವಿ ವೇಗದ ದಿಕ್ಕು ಬಿ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿರುವಾಗ ಮಾತ್ರ ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಕ್ಷೇತ್ರ ಮತ್ತು ವೇಗದ ದಿಕ್ಕಿನ ನಡುವೆ ಕೋನವಿದ್ದಾಗ ಚಾರ್ಜ್ನಿಂದ ಅನುಭವಿಸುವ ಕಾಂತೀಯ ಬಲವನ್ನು ಇವರಿಂದ ನೀಡಲಾಗುತ್ತದೆ ಎಂದು ಪ್ರಾಯೋಗಿಕವಾಗಿ ಸಾಬೀತಾಗಿದೆ. F=qvb sin. ಚಾರ್ಜ್ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಸಮಾನಾಂತರವಾಗಿ ಚಲಿಸಿದಾಗ ಕಾಂತಕ್ಷೇತ್ರದ ಉದ್ದಕ್ಕೂ ಅಥವಾ ಕ್ಷೇತ್ರದ ವಿರುದ್ಧ ಮೌಲ್ಯವು F=qvb sin ನಲ್ಲಿ ಶೂನ್ಯವಾಗುತ್ತದೆ. ಆದ್ದರಿಂದ sin = 0. ಹೀಗಾಗಿ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಕ್ಷೇತ್ರದ ದಿಕ್ಕಿನ ಉದ್ದಕ್ಕೂ ಅಥವಾ ಕ್ಷೇತ್ರದ ದಿಕ್ಕಿನ ವಿರುದ್ಧ ಸಮಾನಾಂತರವಾಗಿ ಚಲಿಸುವ ಚಾರ್ಜ್ ಯಾವುದೇ ಬಲವನ್ನು ಅನುಭವಿಸುವುದಿಲ್ಲ. ಫ್ಲೆಮಿಂಗ್ನ ಬಲಗೈ ನಿಯಮವನ್ನು ಬಳಸಿಕೊಂಡು ಕಾಂತೀಯ ಕ್ಷೇತ್ರದಲ್ಲಿ ಚಲಿಸುವ ಚಾರ್ಜ್ನಲ್ಲಿ ಕಾರ್ಯನಿರ್ವಹಿಸುವ ಕಾಂತೀಯ ಬಲದ ದಿಕ್ಕನ್ನು ಕಂಡುಹಿಡಿಯಲು ಸುಲಭವಾದ ವಿಧಾನವಾಗಿದೆ. ಸಾಮಾನ್ಯವಾಗಿ ವೇಗ ಮತ್ತು ಕ್ಷೇತ್ರವು ಪರಸ್ಪರ ಲಂಬವಾಗಿರುವಾಗ ಬಲಗೈ ನಿಯಮವನ್ನು ಬಳಸಲಾಗುತ್ತದೆ. ಈ ನಿಯಮದ ಪ್ರಕಾರ ನಿಮ್ಮ ಬಲಗೈಯ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಚಾಚಿ. ಮಧ್ಯದ ಬೆರಳು ಚಾರ್ಜ್ ಅಥವಾ ಪ್ರವಾಹದ ವೇಗದ ದಿಕ್ಕಿನ ಕಡೆಗೆ ಸೂಚಿಸುತ್ತದೆ. ತೋರು ಬೆರಳು ಕ್ಷೇತ್ರದ ದಿಕ್ಕಿಗೆ ಸೂಚಿಸುತ್ತದೆ. ಬಿ ಹೆಬ್ಬೆರಳು ಬಲದ ದಿಕ್ಕನ್ನು ನೀಡುತ್ತದೆ. ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಎಂದು ನಾವು ಕಲಿತಿದ್ದೇವೆ. ಹೀಗೆ ಉತ್ಪತ್ತಿಯಾಗುವ ಕ್ಷೇತ್ರವು ವಾಹಕದ ಬಳಿ ಇರಿಸಲಾಗಿರುವ ಆಯಸ್ಕಾಂತದ ಮೇಲೆ ಬಲವನ್ನು ಬೀರುತ್ತದೆ. ಫ್ರೆಂಚ್ ವಿಜ್ಞಾನಿ ಆಂಡ್ರೆ ಮೇರಿ ಆಂಪಿಯರ್ ಅವರು ಆಯಸ್ಕಾಂತವು ಪ್ರಸ್ತುತ ಸಾಗಿಸುವ ವಾಹಕದ ಮೇಲೆ ಸಮಾನವಾದ ಮತ್ತು ವಿರುದ್ಧವಾದ ಬಲವನ್ನು ಬೀರಬೇಕು ಎಂದು ಸಲಹೆ ನೀಡಿದರು.
ಒಂದು ಚಟುವಟಿಕೆಯನ್ನು ಪರಿಗಣಿಸುವ ಮೂಲಕ ಪ್ರಸ್ತುತ ಸಾಗಿಸುವ ವಾಹಕದ ಮೇಲೆ ಕಾರ್ಯನಿರ್ವಹಿಸುವ ಕಾಂತೀಯ ಕ್ಷೇತ್ರದ ಕಾರಣದ ಬಲದ ಪರಿಕಲ್ಪನೆಯನ್ನು ನಾವು ಅರ್ಥಮಾಡಿಕೊಳ್ಳೋಣ. ಸಣ್ಣ ಅಲ್ಯೂಮಿನಿಯಂ ರಾಡ್ ಎಬಿ ಅನ್ನು ತೆಗೆದುಕೊಂಡು ಅದನ್ನು ಎರಡು ಸಂಪರ್ಕಿಸುವ ತಂತಿಗಳ ಬಳಸಿಕೊಂಡು ಸ್ಟ್ಯಾಂಡ್ನಿಂದ ಅಡ್ಡಲಾಗಿ ಅಮಾನತುಗೊಳಿಸಿ. ಕಾಂತಕ್ಷೇತ್ರವು ಮೇಲ್ಮುಖವಾಗಿ ಎರಡು ದ್ರವಗಳ ನಡುವೆ ರಾಡ್ ಇರುವ ರೀತಿಯಲ್ಲಿ ಬಲವಾದ ಕುದುರೆ ಶೂ ಮ್ಯಾಗ್ನೆಟ್ ಅನ್ನು ಇರಿಸಿ. ಆಯಸ್ಕಾಂತೀಯ ಕ್ಷೇತ್ರವನ್ನು ಮೇಲ್ಮುಖವಾಗಿ ಮಾಡಲು ಆಯಸ್ಕಾಂತದ ಉತ್ತರ ಧ್ರುವವನ್ನು ಲಂಬವಾಗಿ ಕೆಳಗೆ ಮತ್ತು ದಕ್ಷಿಣ ಧ್ರುವವನ್ನು ಲಂಬವಾಗಿ ಅಲ್ಯೂಮಿನಿಯಂ ರಾಡ್ನ ಮೇಲೆ ಇರಿಸಿ. ಅಲ್ಯೂಮಿನಿಯಂ ರಾಡ್ ಅನ್ನು ಬ್ಯಾಟರಿ ಕೀ ಮತ್ತು ರಿಯೋಸ್ಟಾಟ್ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿ. ಈಗ ಅಲ್ಯೂಮಿನಿಯಂ ರಾಡ್ನ ಮೂಲಕ ಬಿ ಅಂತ್ಯದಿಂದ ಎ ವರೆಗೆ ಪ್ರವಾಹವನ್ನು ಹಾದು ಹೋಗಿರಿ. ರಾಡ್ ಎಡಕ್ಕೆ ಸ್ಥಳಾಂತರಗೊಂಡಿದೆ ಎಂದು ನಾವು ಗಮನಿಸುತ್ತೇವೆ. ಈಗ ರಾಡ್ ಮೂಲಕ ಹರಿಯುವ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿ. ರಾಡ್ ಬಲಕ್ಕೆ ಸ್ಥಳಾಂತರಗೊಂಡಿದೆ ಎಂದು ನಾವು ಗಮನಿಸುತ್ತೇವೆ. ರಾಡ್ನ ಸ್ಥಳಾಂತರವು ಪ್ರಸ್ತುತ ಸಾಗಿಸುವ ಅಲ್ಯೂಮಿನಿಯಂ ರಾಡ್ ಅನ್ನು ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದಾಗ ಅದರ ಮೇಲೆ ಬಲವನ್ನು ಬೀರುತ್ತದೆ ಎಂದು ಸೂಚಿಸುತ್ತದೆ. ವಾಹಕದ ಮೂಲಕ ಹಾದು ಹೋಗುವ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸಿದಾಗ ಬಲದ ದಿಕ್ಕು ಕೂಡ ಹಿಮ್ಮುಖವಾಗಿರುತ್ತದೆ ಎಂದು ಸೂಚಿಸುತ್ತದೆ. ಈಗ ಅಯಸ್ಕಾಂತದ ಎರಡು ದ್ರವಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಕ್ಷೇತ್ರದ ದಿಕ್ಕನ್ನು ಲಂಬವಾಗಿ ಕೆಳಕ್ಕೆ ಬದಲಾಯಿಸಿ. ಕರೆಂಟ್ ಒಯ್ಯುವ ರಾಡ್ನಲ್ಲಿ ಕಾರ್ಯನಿರ್ವಹಿಸುವ ಬಲದ ದಿಕ್ಕು ಹಿಮ್ಮುಖವಾಗುವುದನ್ನು ಮತ್ತೊಮ್ಮೆ ಗಮನಿಸಲಾಗಿದೆ. ವಾಹಕದ ಮೇಲಿನ ಬಲದ ದಿಕ್ಕು ಪ್ರಸ್ತುತದ ದಿಕ್ಕು ಮತ್ತು ಕಾಂತೀಯ ಕ್ಷೇತ್ರದ ದಿಕ್ಕಿನ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ತೋರಿಸುತ್ತದೆ. ಪ್ರವಾಹದ ದಿಕ್ಕು ಆಯಸ್ಕಾಂತೀಯ ಕ್ಷೇತ್ರದ ದಿಕ್ಕಿಗೆ ಲಂಬ ಕೋನದಲ್ಲಿದ್ದಾಗ ರಾಡ್ನ ಸ್ಥಳಾಂತರವು ದೊಡ್ಡದಾಗಿರುತ್ತದೆ. ಇಂತಹ ಸ್ಥಿತಿಯಲ್ಲಿ ವಾಹಕದ ಮೇಲೆ ಬಲದ ದಿಕ್ಕನ್ನು ಕಂಡುಹಿಡಿಯಲು ನಾವು ಫ್ಲೆಮಿಂಗ್ ಅವರ ಎಡಗೈ ನಿಯಮ ಎಂಬ ಸರಳ ನಿಯಮವನ್ನು ಬಳಸಬಹುದು. ನಾವು ಪ್ರವಾಹದ ದಿಕ್ಕನ್ನು ಮತ್ತು ಆಯಸ್ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಪರಸ್ಪರ ಲಂಬವಾಗಿ ಪರಿಗಣಿಸಿದ್ದೇವೆ ಮತ್ತು ಬಲವು ಎರಡಕ್ಕೂ ಲಂಬವಾಗಿರುವುದನ್ನು ಕಂಡುಕೊಂಡಿದ್ದೇವೆ. ಮೂರು ದಿಕ್ಕುಗಳನ್ನು ಸರಳ ನಿಯಮದ ಮೂಲಕ ವಿವರಿಸಬಹುದು. ಇದನ್ನು ಫ್ಲೆಮಿಂಗ್
ಅವರ ಎಡಗೈ ನಿಯಮ ಎಂದು ಕರೆಯಲಾಗುತ್ತದೆ. ಈ ನಿಯಮದ ಪ್ರಕಾರ ನಿಮ್ಮ ಎಡಗೈಯ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಚಾಚಿ ತೋರು ಬೆರಳು ಆಯಸ್ಕಾಂತೀಯ ಕ್ಷೇತ್ರದ ದಿಕ್ಕಿನಲ್ಲಿ ಮತ್ತು ಮಧ್ಯದ ಬೆರಳು ಪ್ರವಾಹದ ದಿಕ್ಕಿನಲ್ಲಿ ತೋರಿಸಿದರೆ ಹೆಬ್ಬೆರಳು ಚಲನೆಯ ದಿಕ್ಕಿನಲ್ಲಿ ಅಥವಾ ವಾಹಕದ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ತೋರಿಸುತ್ತದೆ. ನೆನಪಿಡಬೇಕಾದ ಅಂಶಗಳು: 1. ಚಾರ್ಜ್ ಕ್ಯೂನಲ್ಲಿ ಕಾರ್ಯನಿರ್ವಹಿಸುವ ಕಾಂತೀಯ ಬಲವು F QVB ಆಗಿದೆ. ಫ್ಲೆಮಿಂಗ್ ಅವರ ಬಲಗೈ ನಿಯಮವು ನಾವು ನಮ್ಮ ಹೆಬ್ಬೆರಳು, ತೋರು ಬೆರಳು ಮತ್ತು ಬಲಗೈಯ ಮಧ್ಯಮ ಬೆರಳನ್ನು ಪರಸ್ಪರ ಲಂಬವಾಗಿ ಜೋಡಿಸಿದರೆ ಹೆಬ್ಬೆರಳು ಕಾಂತೀಯ ಬಲದ ದಿಕ್ಕಿನ ಕಡೆಗೆ ತೋರಿಸುತ್ತದೆ. ತೋರು ಬೆರಳು ಕಾಂತೀಯ ದಿಕ್ಕಿನ ಕಡೆಗೆ ತೋರಿಸುತ್ತದೆ ಮತ್ತು ಮಧ್ಯದ ಬೆರಳು ಪ್ರಸ್ತುತದ ದಿಕ್ಕಿನ ಕಡೆಗೆ ತೋರಿಸುತ್ತದೆ. ಫ್ಲೆಮಿಂಗ್ ಅವರ ಎಡಗೈ ನಿಯಮದ ಪ್ರಕಾರ ನಿಮ್ಮ ಎಡಗೈಯ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಚಾಚಿ. ತೋರು ಬೆರಳು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಈ ದಿಕ್ಕಿನಲ್ಲಿ ಮತ್ತು ಮಧ್ಯದ ಬೆರಳು ಪ್ರವಾಹದ ದಿಕ್ಕಿನಲ್ಲಿ ತೋರಿಸಿದರೆ ಹೆಬ್ಬೆರಳು ಚಲನೆಯ ದಿಕ್ಕಿನಲ್ಲಿ ಅಥವಾ ವಾಹಕದ ಮೇಲೆ ಕಾರ್ಯನಿರ್ವಹಿಸುವ ಬಲವನ್ನು ತೋರಿಸುತ್ತದೆ. ವಾಹಕದ ಮೇಲಿನ ಬಲದ ದಿಕ್ಕು ಪ್ರಸ್ತುತ ದಿಕ್ಕು ಮತ್ತು ಕಾಂತೀಯ ಕ್ಷೇತ್ರದ ದಿಕ್ಕಿನ ಮೇಲೆ ಅವಲಂಬಿತವಾಗಿರುತ್ತದೆ.